ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅದನ್ನು ಇವತ್ತು ಎಲ್ಲೋ ಜರ್ನಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಖಂಡಿತ ಇವತ್ತು ನನ್ನ ಜರ್ನಿ ಬ್ಯಾಂಗ್ಳೂರಲ್ಲಿದೆ. ಸೊ ಮೇಕಪ್ ಆರ್ಡರ್ ನಂಗೆ ಬ್ಯಾಂಗ್ಳೂರಲ್ಲಿ ಬುಕ್ ಆಗಿದೆ. ಅವ್ರ ಸಿಸ್ಟರ್ ಇಲ್ಲೇ ಮೈಸೂರಲ್ಲಿ ಸ್ಟೇ ಆಗಿರೋದ್ರಿಂದ ನಂಗೆ ಮನೆಗೆ ಬರೋಕ್ಕೆ ಹೇಳಿದ್ರು. ಇಲ್ಲಿಂದನೇ ಪಿಕ್ ಮಾಡ್ಕೊತೀನಿ, ಕುವೆಂಪು ನಗರ ಬಂದುಬಿಡಿ ಸಿಸ್ಟರ್ ಅಂತ ಹೇಳಿದರು. ಸೊ ನಾವು ಕುವೆಂಪು ನಗರ ಹೋದ್ವಿ. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ರು. 7 ಗಂಟೆಗೆ ಮೈಸೂರು ಬಿಟ್ಟು ಕೂಡಲೇ 9:30 ಆಗಿತ್ತು. ಬ್ಯಾಂಗ್ಳೂರು ರೀಚ್ ಆದ್ವಿ. ಬ್ಯಾಂಗ್ಳೂರು ರೀಚ್ ಆಯ್ತಿದ್ದಂಗೆ ಅಪ್ಪ ಟ್ರಾಫಿಕ್ಕು ಆ ಜಾಮ್ ಅದು ನೋಡಂತೂ ಬೇಜಾರಾಗೋಗಿತ್ತು. ಸೊ ರೀಚ್ ಆಯ್ತಿದ್ದಂಗೆ ನಾನು ಒಂದು ಕ್ಯೂಟ್ ಬೈ ಕಾರಲ್ಲಿದ್ದು ಅವ್ನ ವಾಯ್ಸ್ ಕೇಳೋಕ್ಕಂತ ತುಂಬ ಚೆನ್ನಾಗಿತ್ತು. ಕೇಳಿ ಅವನ ವಾಯ್ಸ್ನೇ ಚೆನ್ನಾಗಿದೆ ಅಂತ. ಕಾರ್ ಉದ್ದಕ್ಕೂ ಅವಂದೇ ಟೈಮ್ ಪಾಸ್ ನಮಗಂತೂ. ಅವ್ರು ದೊಡ್ಡಮ್ಮನ ಮನೆ ರೀಚ್ ಆಯ್ತಿದ್ದಂಗೆ ಫೋಟೋ ತೆಗಿಯಕ್ಕ ಅಂತೇಳಿ ಫುಲ್ ಖುಷಿ. ನನ್ನ ಕ್ಯೂಟ್ ಬಾಯ್ ಅಂತ ಮನೆ ರೀಚ್ ಆಗಿ ಊಟ ತಿಂಡಿ ಎಲ್ಲ ಮಾಡಿ ಮುಗಿಸಿ ವ್ಯವಸ್ಥೆ ಮಾಡಿದ್ರು ಅಂತ ತಂಗಕ್ಕೆ. ಸೊ ಮಾರ್ನಿಂಗ್ 2:30ಗೆ ಮೇಕಪ್ ಹೇಳಿದ್ರು ನನಗೆ. ಆ ಮೇಡಮ್ನ ರೆಡಿ ಮಾಡಿದ್ವಿ ನೋಡಿ. ಮಗಳು ಇಬ್ಬನು ರೆಡಿ ಮಾಡಿ ಕ್ಯೂಟಾಗಿ ಫಂಕ್ಷನ್ ರೆಡಿ ಮಾಡಿ ಕಳಿಸಾಯಿತು. ಸೊ ಹೆಂಗಿದೆ ನನ್ನ ಮೇಕಪ್ ಅಂತ ಕಮೆಂಟ್ ಮಾಡಿ. ಸೊ 6 ಗಂಟೆಗೆ ಒಂಚೂರು ಬ್ಯಾಂಗ್ಳೂರಿಂದ ಈಚೆ ಬಂದು ಮನೆಯಿಂದ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಇಲ್ಲೊಬ್ಬ ನನ್ನ ಕ್ಯೂಟ್ ಬಾಯ್ ಅಂತ ಹೇಳಿದ್ನಲ್ಲ, ಆ ಕ್ಯೂಟ್ ಬಾಯ್ ಇವನೇ ನೋಡಿ. ನಂಗೆ ತುಂಬ ಇಷ್ಟ ಇವನಂದರೆ. ಇವನ ಹೆಸರು ಅಗಸ್ತ್ಯ ಅಂತ. ಸೊ ಇವ್ನು ತುಂಟಾಟ, ಇವ್ನು ಆಡೋದು ರೀತಿ ನನಗೆಲ್ಲ ಒಂಥರ ಕ್ರಶ್ ಆಗ್ಬಿಡ್ತೀವಿ ಇವನ ಮೇಲೆ. ಸೊ ಇವನಂತೂ ವೀಡಿಯೋ ಮಾಡ್ತಾನೆ ಇದ್ದೆ ಹೋಗಿ ಬಂದು ನಾನು. ಸೊ ಅಲ್ಲಿಂದ ಬಂದು ಫಂಕ್ಷನ್ ಮನೆ ಇದೇನೆ. ಸೊ ನಾವು ಬೇರೆ ಕಡೆ ತಂಗಿ ವ್ಯವಸ್ಥೆ ಮಾಡಿದ್ರು. ಫಂಕ್ಷನ್ ಮನೆಗೆ ಬಂದ್ವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಮೊದಲೇ ಬ್ರಾಹ್ಮಿಣ್ಸ್ ಅಲ್ವಾ, ಹೇಳಿ ಕೇಳಿ ಊಟ ತಿಂಡಿಗೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಇದೇ ಫಂಕ್ಷನ್ ಹಾಲು. ಸೊ ಸಂಬಂಧಿಕರೆಲ್ಲ ತುಂಬಿದ್ರು. ಅದನ್ನು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಟೆಂಪಲಲ್ಲಿ ಫಂಕ್ಷನ್ ಇಟ್ಟಿದ್ರು. ಏನೋ ಹೇಳಿದ್ರಪ್ಪ ಫಂಕ್ಷನ್ನು. ಈ ಫಂಕ್ಷನ್ ಬಂದು ಉಪನಯನ ಅಂತ ಅವ್ರು ಮಾಡ್ತಿದ್ದು ಬ್ರಾಹ್ಮಿಣ್ಸ್ದು. ಸೊ ಅದಾದ ನಂತರ ಇನ್ನೊಂದು ಸ್ಯಾರಿ ಚೇಂಜ್ ಮಾಡಿಕೊಟ್ಬಿಡಿ ಮೇಡಮ್ ಅಂತೇಳಿ ಸ್ಯಾರಿ ಚೇಂಜ್ ಮಾಡೋಕ್ಕೆ ಹೇಳಿದ್ರು. ಅಮ್ಮ ಮಗಳಿಗಿಬ್ರಿಗೂ ಮತ್ತೆ ಸ್ಯಾರಿ ಚೇಂಜ್ ಮಾಡಿ ಮೇಕಪ್ ಮಾಡಿ 3 ಡೇಸ್ ಅಲ್ಲೇ ಇದ್ದೆ. ಸೊ 3 ಡೇಸ್ ಮೇಕಪ್ ಹಾಕಿಲ್ಲ. ಅದಾದ ನಂತರ ಮೇಡಮು ಮನೆಗೆ ಬಂದು ಕುಂಕುಮ ತೊಗೊಂಡು ಹೊರಡಿ ಅಂತ ಹೇಳಿದರು. ಸೊ ಕುಂಕುಮ ತಗೊಳಕ್ಕೆ ಬಂದೆ. ಅಲ್ಲೂ ಏನೋ ಹೋಮ ಮಾಡ್ತಾಯಿದ್ರು, ಪೂಜೆ ಮಾಡ್ತಿದ್ರು. ಸೊ ಕುಂಕುಮ ಎಲ್ಲ ತೊಗೊಂಡು ಮತ್ತೆ ಬ್ಯಾಕ್ ಟು ಮೈಸೂರು. ಸೊ ನಂದು ಮೇಕಪ್ ಜರ್ನಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ.